ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ವಸಂತ್ ಮಾತಾಡ್ತಾ ಇದ್ದೀನಿ. ಹೇಗಿದ್ರೆ ಎಲ್ಲರೂ? ನಾವು ಇವತ್ತು ಮಾತಾಡ್ತಾ ಇರೋಂಥ ಟಾಪಿಕ್ ಬಂದು ಈಗ ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ನೋಡಿ ಗೊತ್ತಾಗಿರ್ಬೋದು. ಏನಂತ ಹೇಳಿದರೆ, ಕರ್ನಾಟಕದ ಪಡಿತರದಲ್ಲಿ ಸಿಗುವಂಥ ಈ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ನಾವೇನು ಹೇಳ್ತೀವಿ, ಅಂತಹ ಅಕ್ಕಿಯಲ್ಲಿ ಈ F45 ಅಕ್ಕಿಯನ್ನು ನಾವು ಕಾಣ್ಬೋದು. ಅವುಗಳನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪೋಷಕಾಂಶಗಳ ಕೊರತೆ ಅಥವಾ ರಕ್ತದ ಹೀನತೆಯನ್ನು ತಡೆಗಟ್ಟುವ ಉದ್ದೇಶದಿಂದ, ಹಾಗೆಯೇ ಆ ಅಕ್ಕಿ ಒಂದು ನಮಗೇನು ವಿಟಮಿನ್ಗಳು ಮತ್ತು ಖನಿಜಗಳ ಮಿಶ್ರಣ ಮಾಡಿ FSSAI ನಿಯಮಾವಳಿಗಳ ಪ್ರಕಾರ ಈ ಪೌಷ್ಟಿಕ ಅಕ್ಕಿಯನ್ನು ನೀಡ್ತಾರೆ. ಇನ್ನು ಈ F45 ಅಕ್ಕಿಯನ್ನು ಪ್ರತಿ 100 kg ಅಕ್ಕಿಗೆ 1 kg ಈ F45 ಅಕ್ಕಿಯನ್ನು ಮಿಶ್ರಣ ಮಾಡಲಾಗುತ್ತದೆ ಸ್ನೇಹಿತರೆ. ಈ ಅಕ್ಕಿಯಲ್ಲಿ ಐರನ್, ಫೋಲಿಕ್ ಆಸಿಡ್ ಮತ್ತು ವಿಟಮಿನ್ B12 ಇರುತ್ತೆ. ನೀವು ನೋಡಬಹುದು, ಪಡಿತರದಲ್ಲಿ ವಿತರಿಸಲಾಗುವ ಈ ಅಕ್ಕಿಯ ಚೀಲದ ಮೇಲೆ ಈ +F ಅನ್ನೋ ಲೋಗೋವನ್ನು ಕೂಡ ಮುದ್ರಿಸಿರುತ್ತಾರೆ. ಇದನ್ನು ಕರ್ನಾಟಕದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದರೆ PDS ಅಡಿಯಲ್ಲಿ ಬರುವ ಅನ್ನಭಾಗ್ಯ ಮತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮೂಲಕ ಈ ಅಕ್ಕಿಯನ್ನು ನಮ್ಮ ಫಲಾನುಭವಿಗಳಿಗೆ ವಿತರಿಸ್ತಾ ಇದ್ದಾರೆ. ಇದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವು, ಅಂದರೆ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ KFCSC ಈ ವಿತರಣೆಯನ್ನು ನಿರ್ವಹಿಸುತ್ತದೆ. ಈ ಅಕ್ಕಿಯು ಮಕ್ಕಳ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಪೋಷಕಾಂಶದ ಕೊರತೆಯನ್ನು ನೀಗಿಸುತ್ತದೆ. ಹಾಗೆ ಈ ಅಕ್ಕಿನ ಬೇಯಿಸಿದ ನಂತರ ರುಚಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಸ್ನೇಹಿತರೆ. ಹಾಗೆ ಈ ಅಕ್ಕಿಯನ್ನು ಕ್ಲೀನ್ ಮಾಡುವಾಗ ನಾವೇನು ಮಾಡ್ತೀವಿ ಅಂದರೆ, ಇದು ಪ್ಲಾಸ್ಟಿಕ್ ಅಕ್ಕಿ ಅಥವಾ ಹಾಳಾಗಿರುವಂತಹ ಅಕ್ಕಿ ಅಂತ ಹೇಳಿ ತೆಗೆದು ಹಾಕ್ಬಿಡ್ತೀವಿ. ದಯವಿಟ್ಟು ಆ ಥರ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಬಳಸಿ, ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಬಳಸಲಿ ಅಂತ ಅನ್ನೋ ಉದ್ದೇಶಕ್ಕೇ ನಾನು ಈ ವಿಡಿಯೋ ಕೂಡ ಮಾಡಿ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಇಷ್ಟು ದಿನ ಕೂಡ ನಾವು ಕ್ಲೀನ್ ಮಾಡುವಾಗ ಅದು ಹಾಳಾಗಿರೋ ಅಕ್ಕಿ, ಅದನ್ನು ಬಳಸಬಾರ್ದು, ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳಿ ಅಥವಾ ಇನ್ಯಾವುದೋ ಒಂದು ಉದ್ದೇಶದಿಂದ ಅದನ್ನು ತೆಗೆದಾಕ್ತಾ ಇದ್ವಿ. ಸೊ ಈಗ ನನಗೆ ಮಾಹಿತಿ ಗೊತ್ತಾಗಿದೆ ಸ್ನೇಹಿತರೆ. ಅದಕ್ಕಾಗಿಯೇ ನಾನು ನನಗೆ ಗೊತ್ತಿರೋವಂಥ ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ನೆಕ್ಸ್ಟ್ ನೀವು ಕೂಡ ಆ ಥರ ಮಿಸ್ಟೇಕನ್ನು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ. ಇನ್ನು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.